ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಛಾಯಾ ಗೌಡ ಡ್ಯಾನ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮಾಡ್ತಿರೋ ಟಾಪಿಕ್ ಬಂದು ನೈಟ್ ಸ್ಕಿನ್ ಕೇರ್ ರೊಟೀನ್. ನೈಟ್ ಟೈಮ್ ನಾನು ಏನ್ ಸ್ಕಿನ್ ಕೇರ್ನ ಮಾಡ್ಕೊತೀನಿ ಅಂತ. ಧೂಳಿರುತ್ತೆ, ಧೂಳಲ್ಲೆಲ್ಲ ಓಡಾಡ್ಕೊಂಡು ಬಂದಿರ್ತೀರಾ, ನಿಮ್ಮ ಸ್ಕಿನ್ ಕಂಪ್ಲೀಟ್ ಆಗಿ ಹಾಳಾಗಿರುತ್ತೆ. ಸೊ ಅಟ್ಲೀಸ್ಟ್ ಒಂದಷ್ಟು ಸ್ಕಿನ್ ಕೇರ್ ಮಾಡ್ಕೊಂಡ್ರೆ ನೈಟ್ ಟೈಮ್ ಬೆಟರ್ ಅನ್ಸುತ್ತೆ ನಿಮ್ಮ ಸ್ಕಿನ್ನು. ತಗೊಳ್ಳೋದಾದ್ರೆ ತಗೊಳ್ಳಿ, ಹುಡುಗರಾಗಿರ್ಲಿ ಹುಡುಗಿಯರಾಗಿರ್ಲಿ. ಬಟ್ ನಾನೇನ್ ಮಾಡ್ತಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್. ಫಸ್ಟ್ ನನ್ನ ಎಥಿಗ್ಲೋ ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೀನಿ. ಆದ್ರೂ ನನ್ನ ಸ್ಕಿನ್ ಎಷ್ಟೊಂದು ಕ್ಲಿಯರ್ನೆಸ್ ಕಾಣಿಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾನೇ ಡ್ಯಾಮೇಜ್ ಆಗಿತ್ತು ಮೊದಲೆಲ್ಲ ನನ್ನ ಸ್ಕಿನ್ನು. ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಅಲ್ಲಲ್ಲಿ ಒಂದಷ್ಟು ಪಿಂಪಲ್ಸ್ ಬಂದಾಗ ಇದು ಪಿಂಪಲ್ಸ್ ಮಾರ್ಕ್ ಎಲ್ಲ ಉಳ್ಕೊಂಡ್ಬಿಡುತ್ತೆ. ಏನೋ ಮಾಡೋದಕ್ಕಾಗಲ್ಲ, ಅದನ್ನ ಹೋಗಿಸ್ಕೊಂತೀನಿ. ಡೋಂಟ್ ವರಿ. ನಿಮ್ಗೆ ಯಾಕೆ ಡೋಂಟ್ ವರಿ ಆಗಿದೆ? ನಮ್ಗೆ ಡೋಂಟ್ ವರಿ ಆಗ್ಬೇಕು. ಇನ್ನೊಂದು ವಿಚಾರ ಏನು ಗೊತ್ತಾ, ಯಾರಾದರೂ ಫೇಸ್ನ ವಾಶ್ ಮಾಡ್ಕೊಂಡಿರ್ತೀವಿ ಅಂದಾಗ ಏನು ಮಾಡ್ತಾರೆ ಅಂದರೆ ಹಾಕೊಂಡು ಉಜ್ತಾರೆ ಮುಖನ. ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ, ರಬ್ ಮಾಡೋದಕ್ಕೆ ಹೋಗ್ಬೇಡಿ. ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು, ಮುಖದ ಮೇಲಿರೋ ನೀರು ಹೋದರೆ ಸಾಕು, ಇನ್ನೇನಿಲ್ಲ. ಯಾಕಂದರೆ ಹಂಗೆ ಮಾಡೋದ್ರಿಂದ ನೀವು ಡೈರೆಕ್ಟ್ ರಫ್ ಆಗಿ ಮುಖ ಎಲ್ಲ ಉಜ್ಜೋದ್ರಿಂದ ಹೆಂಗಾಗುತ್ತೆ ಅಂತಂದರೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದಕ್ಕೆ ನೀವೇ ಸಹಾಯ ಮಾಡಿಕೊಟ್ಟಂಗಾಗುತ್ತೆ. ಮುಖನ ವಾಶ್ ಮಾಡಿದ್ದಾಗಿದೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಪ್ಲಮ್ ಅವ್ರದ್ದು ಟೋನರ್ನ ಯೂಸ್ ಮಾಡ್ತಿದ್ದೀನಿ. ರೈಸ್ ಟೋನರ್ ಇದು. ಪ್ಲಮ್ ಅವ್ರದ್ದು ಬ್ರ್ಯಾಂಡು ನಯಾಸಿನಿಮೈಡ್ ಟೋನರ್ನ ಯೂಸ್ ಮಾಡ್ತಿದ್ದೀನಿ. ಏನಕ್ಕೆ ಅಂತಂದರೆ ನಾನು ತುಂಬ ಆಯಿಲಿ ಸ್ಕಿನ್ ಮತ್ತು ಓಪನ್ ಪೋರ್ಸಸ್ ಎಲ್ಲ ಇದೆ. ಕಾಣಿಸ್ತಿದೆ ಅಲ್ವಾ? ತುಂಬ ಪೋರ್ಸಸ್ ಎಲ್ಲ ಇದೆ, ಓಪನ್ ಪೋರ್ಸಸ್ ತುಂಬ ಇದೆ. ಓಪನ್ ಪೋರ್ಸಸ್ ಎಲ್ಲ ಕ್ಲಿಯರ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಯೂಸ್ ಮಾಡ್ತಿರೋ ಟೋನರ್ ಇದು. ಸೊ ಗುಡ್ ರಿಸಲ್ಟ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಇದು ಖಾಲಿ ಆಗಿದೆ, ಅರ್ಧ ಖಾಲಿ ಆಗಿದೆ. ಇನ್ನು ಬಾಟಲ್ಗಳಿದೆ, 2 ಬಾಟಲ್ಸ್ ಏನೋ ಇದೆ, 2-3 ಬಾಟಲ್ಸ್ ಇದೆ. ರಿಸಲ್ಟ್ ಸಿಗ್ತಾ ಇದೆ ಬೆಟರ್. ಅಪ್ಲೈ ಮಾಡುವಾಗ ಸೊ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸೊ ಅದ್ರದ್ದು ರೂಲ್ಸ್ ಏನಿರುತ್ತೆ ಅದನ್ನ ಫಾಲೋ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಆಗಿಲ್ಲ ಅಂದವರು ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಈ ಟೋನರ್ನ. ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ, ಹಾಗಾಗಿ ಯೂಸ್ ಮಾಡ್ತಿದ್ದೀನಿ ನಾನು. ಡ್ರೈ ಆಗಲಿ ಇದು. ಜಸ್ಟ್ ನೈಟ್ ಟೈಮ್ ಟೋನರ್ ಅಷ್ಟೇ ಯೂಸ್ ಮಾಡ್ತಿರೋದು, ಇನ್ನೇನು ಯೂಸ್ ಮಾಡ್ತಿಲ್ಲ. ಜಸ್ಟ್ ಒಂದು ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೀನಿ. ಲಾಸ್ಟ್ ಟೈಮ್ ರಿವೀಲ್ ಮಾಡಿದ್ದೆ ವಿಶ್ ಕೇರ್ ಅವ್ರದ್ದು ಪ್ರಾಡಕ್ಟ್ ಲಿಪ್ ಬಾಮ್. ಲಿಪ್ ಬಾಮ್ ಏನಕ್ಕೆ ನೈಟ್ ಟೈಮ್ ಯೂಸ್ ಮಾಡಬೇಕು ಅಂತ ಅಂದರೆ, ಮಾರ್ನಿಂಗ್ ಎಲ್ಲಾದರೂ ಅರ್ಜೆಂಟ್ ಯಾವುದಾದ್ರೂ ಫಂಕ್ಷನ್ಸ್ ಇರುತ್ತೆ, ಹೋಗ್ಬೇಕಿರುತ್ತೆ, ಅಥವಾ ಮಾರ್ನಿಂಗ್ ಎದ್ದ ತಕ್ಷಣ ಕೆಲವೊಬ್ರಿಗೆ ಡೇ ಟೈಮಲ್ಲಿ ಎಷ್ಟೇ ಲಿಪ್ ಬಾಮ್ ಯೂಸ್ ಮಾಡಿದ್ರು ತುಂಬ ಡ್ರೈ ಆಗಿ ಕಾಣಿಸುತ್ತೆ, ಡಿಹೈಡ್ರೇಟ್ ಆಗಿ ಕಾಣಿಸುತ್ತೆ. ಅದರಿಂದ ಅವಾಯ್ಡ್ ಆಗಬೇಕು ಅಂತಂದರೆ ನೈಟ್ ಟೈಮು ಮಲಗುವಾಗ ಲಿಪ್ ಬಾಮ್ ಹಚ್ಕೊಂಡು ಮಲ್ಕೊಳ್ಳಿ. ಸೊ 1 ತಿಂಗಳು ಯೂಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಡೈಲಿ ಲಿಪ್ ಬಾಮ್ ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ ಮಾರ್ನಿಂಗ್ ಟೈಮು ಹೈಡ್ರೇಟ್ ಆಗಿ ಕಾಣಿಸುತ್ತೆ, ಡ್ರೈನೆಸ್ ಕಾಣಿಸಲ್ಲ ಲಿಪ್ಪಲ್ಲೆಲ್ಲ. ಸುಗಂಧ ಲ್ಯಾಕ್ಟಿಕ್ ಲೋಷನ್ ಅಂದ್ಬಿಟ್ಟು ಬಾಡಿ ಲೋಷನ್ನು, ಇದು ನಾನು ನೈಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ. ಇದನ್ನ ನನಗೆ ಸಜೆಸ್ಟ್ ಮಾಡಿದ್ದು ಡರ್ಮಟಾಲಜಿಸ್ಟ್ ಅವರು. ಸಮ್ ಸ್ಕಿನ್ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿಬಿಟ್ಟು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದಾಗ ನನಗೆ ಸಜೆಸ್ಟ್ ಮಾಡಿದವರು ಸುಗಂಧ ಲ್ಯಾಕ್ಟಿಕ್ ಲೋಷನ್ ಅಂದ್ಬಿಟ್ಟು ಬಾಡಿ ಲೋಷನ್ನು. ಇದನ್ನ ನೈಟ್ ಯೂಸ್ ಮಾಡೋದಕ್ಕೆ ಕೊಟ್ಟಿದ್ರು. ಹ್ಯಾಂಡ್ಗೆ, ಲೆಗ್ಗೆ ಮತ್ತು ನೆಕ್ ಏರಿಯಾಗೆಲ್ಲ ಅಪ್ಲೈ ಮಾಡ್ಕೊತಿರ್ತೀನಿ. ಅವ್ರು ಹೇಳಿದ್ರು ಹಾಗೆ ಅಪ್ಲೈ ಮಾಡ್ತಿದ್ದೀನಿ. ಇದರಿಂದ ಒಂದು ಬೆನಿಫಿಟ್ ಏನಿದೆ ಗೊತ್ತಾ? ಒಂದಲ್ಲ, ಸುಮಾರು ಬೆನಿಫಿಟ್ಸ್ ಇದೆ. ನನಗೆ ಒಂದು ರಿಸಲ್ಟ್ ಸಿಕ್ಕಿದೇನು ಅಂದರೆ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ. ಹೀಗೆ ಅಂತ ಅಂದರೆ ಸ್ಕಿನ್ ವೈಟ್ನಿಂಗ್ ಆಗುತ್ತೆ, ಇದರಿಂದ ಟ್ಯಾನ್ ರಿಮೂವ್ ಆಗುತ್ತೆ, ನನಗೆ ಅಬ್ಸರ್ವ್ ಮಾಡಿರೋ ಪ್ರಕಾರ. ಸೊ ಡೈಲಿ ಯೂಸ್ ಮಾಡ್ಕೊಬೋದು ಈ ಬಾಡಿ ಲೋಷನ್ನ. ಇದ್ರ ಪ್ರೈಸ್ ಬಂದ್ಬಿಟ್ಟು ಅಲ್ಸೋಗಿದೆ ಅನ್ಸುತ್ತೆ, 650 ಇದೆ. 200 mlಗೆ 650 ಇದೆ. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಏನು ಮಾಡೋದಕ್ಕಾಗಲ್ಲ.
ರಿಸಲ್ಟ್ ಮಾತ್ರ ಗುಡ್ ರಿಸಲ್ಟ್ ಇದೆ. ನಿಮ್ಗೇನಾದ್ರೂ ಅಡ್ಜಸ್ಟ್ ಆಯ್ತು ಅಂತ ಅಂದ್ರೆ ಮಾತ್ರ ಯೂಸ್ ಮಾಡಿ, ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಸುಗಂಧ ಲ್ಯಾಕ್ಟಿಕ್ ಲೋಷನ್ ಅಂದ್ಬಿಟ್ಟು ಬಾಡಿ ಲೋಷನ್. ನನಗೆ ಡರ್ಮಟಾಲಜಿಸ್ಟ್ ಅವರೇ ಸಜೆಸ್ಟ್ ಮಾಡಿದ್ದು ಒಂದು ಸಿರಮ್ ಇತ್ತು. ಬಟ್ ಸಿರಮ್ ಇವಾಗ ಸಿಗ್ತಾ ಇಲ್ಲ. ಎಲ್ಲಿ ವೆಬ್ಸೈಟಲ್ಲಿ ಸರ್ಚ್ ಮಾಡಿದ್ರು, ಯಾವುದೇ ಶಾಪಲ್ಲಿ ಸರ್ಚ್ ಮಾಡಿದ್ರು ಸಿಗ್ತಾ ಇಲ್ಲ. ಅದ್ರ ಬದಲ ಬೇರೆ ಸಿರಮ್ ಯೂಸ್ ಮಾಡಬೇಕಾಗಿರುತ್ತೆ. ಇದು ನೈಟ್ ಟೈಮ್ ಯೂಸ್ ಮಾಡೋ ಬಾಡಿ ಲೋಷನ್ನೇ. ಸೊ ಡೇ ಟೈಮಲ್ಲಿ ಯೂಸ್ ಮಾಡಂಗಿಲ್ಲ ಅನ್ಸುತ್ತೆ. ನನಗೆ ಯೂಸ್ ಮಾಡೋದಕ್ಕೆ ಹೇಳಿದ್ದು ನೈಟ್ ಟೈಮು. ಇಷ್ಟೇ ನನ್ನ ನೈಟ್ ಸ್ಕಿನ್ ಕೇರ್ ರೊಟೀನು. ಜಸ್ಟ್ ಒಂದು ಟೋನರ್, ಲಿಪ್ ಬಾಮ್ ಮತ್ತು ಬಾಡಿ ಲೋಷನು. ಯಾವುದೇ ರೀತಿಯ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿಲ್ಲ. ಒಂದೊಂದು ಸಲ ಇದನ್ನು ಯೂಸ್ ಮಾಡೋದಕ್ಕೆ ತಾಳ್ಮೆ ಇರಲ್ಲ. ಬಿಕಾಸ್ ತುಂಬಾ ನಿದ್ದೆ ಬಂದಿರುತ್ತೆ. ಜಾಸ್ತಿ ಟ್ರಾವೆಲ್ ಮಾಡಿದಾಗ ಯಪ್ಪ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನಂಗಾಗಿರುತ್ತೆ. ಬಟ್ ಫ್ರೀ ಟೈಮಲ್ಲೆಲ್ಲ ಡೈಲಿ ರೊಟೀನಾಗಿ ಯೂಸ್ ಮಾಡಿಕೊಂಡ್ರೆ ಬೆಟರು. ಬಟ್ ಫ್ರೀ ಟೈಮಲ್ಲೆಲ್ಲ ಮಾಡ್ಕೊತಿರ್ತೀನಿ ಅಷ್ಟೇ. ಅಷ್ಟು ಒಂದೊಂದು ಸಲ ನೆನಪೇ ಆಗಲ್ಲ ನೈಟ್ ಸ್ಕಿನ್ ಕೇರ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು. ಆದರೆ ಫೇಸ್ ವಾಶ್ ಮಾತ್ರ ಕರೆಕ್ಟಾಗಿ ಫೇಸ್ ವಾಶ್ ಮಾಡಿರ್ತೀನಿ ಪ್ರತಿ ಸಲನೂ. ದಯವಿಟ್ಟು ನಿಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೊಳ್ಳಿ, ಜಾಸ್ತಿ ನೀರು ಕುಡೀರಿ. ಸೀಸ್ನಲ್ ಫ್ರೂಟ್ಸ್ ಏನಿರುತ್ತೆ ಸೊ ಫ್ರೂಟ್ಸ್ನ ತಿನ್ನಿ. ಆದಷ್ಟು ಎಣ್ಣೆ ಪದಾರ್ಥಗಳನ್ನ ಕಡಿಮೆ ಮಾಡಿ. ಆದಷ್ಟು ಮನೆ ಊಟನೇ ಊಟ ಮಾಡಿ. ಸೊ ಹೊರಗಡೆ ಊಟ ಮಾಡಬೇಡಿ ಅಂತಲ್ಲ, ನೆಸೆಸಿಟಿ ಇರುವಾಗ ಹೊರಗಡೆ ಊಟ ತಿನ್ನಿ. ಬಟ್ ಆದಷ್ಟು ಮನೆ ಊಟನೇ ಹೆಚ್ಚಾಗಿರಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.